ಸಿದ್ದರಾಮಯ್ಯ ಸಿಟ್ಟಿನಿಂದಲೇ ಜಮೀರ್ಗೆ ಮಿಸ್ ಆಯ್ತಾ ಸಚಿವ ಸ್ಥಾನ. ಜಮೀರ್ಗೆ ಸಚಿವ ಸ್ಥಾನ ನೀಡುವಂತೆ ಸಿದ್ದೂರನ್ನ ಭೇಟಿಯಾಗೋದಕ್ಕೆ ಆಪ್ತರು ಬಂದಿದ್ರು. ಸಿದ್ದರಾಮಯ್ಯ ಅವರ ಸಿಟ್ಟಿನಿಂದಲೇ ಜಮೀರ್ಗೆ ಮಿಸ್ ಆಯ್ತಾ ಸಚಿವ ಸ್ಥಾನ. ಜಮೀರ್ಗೆ ಸಚಿವ ಸ್ಥಾನ ನೀಡುವಂತೆ ಸಿದ್ದೂರನ್ನ ಭೇಟಿಯಾದ್ರು ಆಪ್ತರು. ಆದ್ರೆ ಯಾವಾಗ ಜಮೀರ್ ಹೆಸರು ಕೇಳಿದ್ರು ಸಿಟ್ಟಿಗೆದ್ರು ಮಾಜಿ ಸಿಎಂ ಸಿದ್ದರಾಮಯ್ಯ. ಜಮೀರ್ ಅಹಮದ್ಗೆ ಸಚಿವ ಸ್ಥಾನ ನೀಡಿ ಅಂತ ಬೆಂಬಲಿಗರು ಒತ್ತಾಯಿಸಿದ್ರು. ಯಾಕೆ ಸಚಿವ ಸ್ಥಾನ ಕೊಡಬೇಕು ಅಂತ ಪ್ರಶ್ನಿಸಿದ್ದಾರೆ ಮಾಜಿ ಸಿಎಂ ಸಿದ್ದು. ನಿಮ್ಮ ಪರಮಾಪ್ತರು, ಅವರಿಗೆ ಸಚಿವ ಸ್ಥಾನ ಕೊಡಿ ಅಂದಿದ್ದಾರೆ ಬೆಂಬಲಿಗರು. ಆಪ್ತ ಆದ್ರೆ ನನ್ನ ವಿರುದ್ಧವೇ ಕೆಲಸ ಮಾಡೋದಾ ಅಂತ ಸಿದ್ದರಾಮಯ್ಯ ಸಿಟ್ಟಾದ್ರು. ನಿಮ್ಮ ವಿರುದ್ಧ ಮಾಡಬಾರದು, ನೀವೇ ತಿದ್ದಿ ಹೇಳಿ ಅಂತ ಜಮೀರ್ ಬೆಂಬಲಿಗರು ಹೇಳಿದ್ದಾರೆ. ದಾವಣಗೆರೆ ಬಂಡಾಯದ ಕಾರಣಕ್ಕೆ ಜಮೀರ್ ಮೇಲೆ ಸಿದ್ದರಾಮಯ್ಯ ಸಿಟ್ಟಾಗಿದ್ದಾರೆ. ಆಡಿಯೋ ಒಂದು ಬಿಡುಗಡೆಯಾಗಿ ಇಡೀ ರಾಜಕೀಯ ಸನ್ನಿವೇಶ ಬದಲಾಗಿ ಹೋಯಿತು. ಸಂಭಾವ್ಯರ ಪಟ್ಟಿಯಲ್ಲಿದ್ದ ಜಮೀರ್ ಹೆಸರು ಮಾಯ ಆಯಿತು. ಮೊದಲ ಸಂಪುಟದಲ್ಲಿ ಸ್ಥಾನ ಸಿಗಲಿಲ್ಲ. ದೆಹಲಿಗೆ ಹೋಗಿ ನಾಯಕರನ್ನ ಭೇಟಿಯಾಗಿ ಬಂದ್ರು. ಸಿದ್ದರಾಮಯ್ಯ ಅವರನ್ನ ಜಮೀರ್ ಬೆಂಬಲಿಗರು ಭೇಟಿಯಾಗೋದಕ್ಕೆ ಹೋದಾಗ ಜಮೀರ್ ಹೆಸರು ಕೇಳ್ತಾ ಇದ್ದಂತೆ ಸಿಟ್ಟಾದ್ರು ಸಿದ್ದರಾಮಯ್ಯ. ನೀವು ಅವರ ಪರಮಾಪ್ತ ಇಲ್ಲ, ಅದು ಮಾಡಂಗಿಲ್ಲ. ನಿಮ್ಗೆ ಸಾಹೇಬ್ರೆ, ನೀವು ಅವರ ಪರಮಾಪ್ತ ಇಲ್ಲ, ಅದು ಮಾಡಂಗಿಲ್ಲ. ಅದು ತಿದ್ದಿ ಹೇಳಿ ಸರ್. ನಿಮ್ಗೆ ಸಾಹೇಬ್ರೆ, ನೀವು ಅವರ ಪರಮಾಪ್ತ ಇಲ್ಲ, ಅದು ಮಾಡಂಗಿಲ್ಲ. ಅದು ತಿದ್ದಿ ಹೇಳಿ ಸರ್. ನಿಮ್ಗೆ ಸಾಹೇಬ್ರೆ, ನೀವು ಅವರ ಪರಮಾಪ್ತ ಇಲ್ಲ, ಅದು ಮಾಡಂಗಿಲ್ಲ. ಅದು ತಿದ್ದಿ ಹೇಳಿ ಸರ್. ನಿಮ್ಗೆ ಸಾಹೇಬ್ರೆ, ನೀವು ಅವರ ಪರಮಾಪ್ತ ಇಲ್ಲ, ಅದು ಮಾಡಂಗಿಲ್ಲ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ಮಾರುತೇಶ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಆಪ್ತ ಅಂದ ಮಾತ್ರಕ್ಕೆ ನನ್ನ ವಿರುದ್ಧನೇ ಮಾಡೋದಾ ಅಂತ ಸಿದ್ದರಾಮಯ್ಯ ಅವರ ಸಿಟ್ಟು ಹೊರಹಾಕಿದ್ರು ಬೆಂಬಲಿಗರ ಮುಂದೆ. ಅಂದ್ರೆ ಯಾವಾಗ ಡಿ.ಕೆ. ಶಿವಕುಮಾರ್ ಇನ್ನೇನು ಸಿಎಂ ಆದ್ರು, ಅದಾದ ಮೇಲೆ ಸಚಿವ ಸಂಪುಟ ಆಗತ್ತೆ ಅನ್ನೋ ಹೊತ್ತಿನಲ್ಲಿ ಆಡಿಯೋ ಬಾಂಬ್ ಹೊರಗಡೆ ಬಂತು. ಇದರಿಂದ ಸಿದ್ದರಾಮಯ್ಯ ಅವರು ಸಿಟ್ಟಾಗಿನೇ ಸಚಿವ ಸ್ಥಾನಕ್ಕೆ ಕತ್ರಿ ಬಿತ್ತ ಮಾರುತೇಶ್. ಭವನ ಒಂದೊತ್ತು ಕುತೂಹಲವಾಗಿ ಉಳಿದಿದೆ. ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡಿರುವಂಥ ವಿಚಾರ ಯಾವುದು ಅನ್ನೋದು, ಅದು ಅವರ ವಿರುದ್ಧ ಅನ್ನುವಂಥ ವಿಚಾರ ಬಂದಾಗ ಎರಡು ಇದೆ. ಒಂದು, ಅವರು ಹೇಳಿದ ಕೆಲಸ ಮಾಡಲಿಲ್ಲ ಅನ್ನುವಂಥದ್ದು ಒಂದು. ಇನ್ನೊಂದು, ಅವರನ್ನು ಕೆಳಗಿಳಿಸುವಂಥ ವಿಚಾರದಲ್ಲಿ ಏನಾದರೂ ಅವರ ಎಗೇನೆಸ್ಟ್ ಮಾಡಿದಾರಾ ಅನ್ನುವಂಥದ್ದು. ಅಂದರೆ ಎರಡು ವಿಚಾರಗಳು ಕೂಡ ಇಲ್ಲಿದ್ದಾವೆ. ಅದರಲ್ಲಿ ಯಾವುದು ಅನ್ನೋದರ ಬಗ್ಗೆ ಇನ್ನೂ ಸ್ಪಷ್ಟತೆ ಸಿಗ್ತಾ ಇಲ್ಲ. ಆದರೆ ಸಿದ್ದರಾಮಯ್ಯ ಮಾತ್ರ ತಮ್ಮ ವಿರುದ್ಧನೇ ಮಾಡಿದ್ದಾರೆ ಅನ್ನುವಂತಹ ಮಾತನ್ನು ಹೇಳಿರೋದನ್ನು ಗಮನಿಸಿದರೆ ಜಮೀರ್ ಅಹಮದ್ ಅವರ ವಿರುದ್ಧ ಸಿದ್ದರಾಮಯ್ಯನವರಿಗೆ ಎಷ್ಟು ಕೋಪ ಇದೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸಚಿವ ಸಂಪುಟ ಸಿಗುತ್ತೆ ಅಂದರೆ ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗ್ತಾರೆ ಜಮೀರ್, DCM ಆಗಬೇಕು ಅನ್ನುವಂಥ ಒತ್ತಡಗಳು ಇದ್ದಂಥ ಸಂದರ್ಭದಲ್ಲೇ ಅವರ ಆಡಿಯೋ ಒಂದು ಬಹಿರಂಗಗೊಳ್ತು. ಅದಾದ ಮೇಲೆ ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗುವಂಥ ವಿಚಾರದಲ್ಲಿ ಬ್ರೇಕ್ ಬಿದ್ದಿತ್ತು. ಈಗ ಎರಡನೇ ಹಂತದ ಸಚಿವ ಸಂಪುಟ ವಿಸ್ತರಣೆ ಆಗುವಂಥ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರೇ ಸ್ವತಃ ಜಮೀರ್ ವಿರುದ್ಧ ಈ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ಆ ಸಂದರ್ಭವನ್ನು ಹೇಳೋದೇ ಆದರೆ ಜಮೀರ್ ಅಹಮದ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ಈಗೇನು ಮುಖ್ಯಮಂತ್ರಿಗಳ ಜೊತೆ ಮಾತುಕತೆ ಆಗ್ತಾ ಇದೆ, ಅವರು ಶಿವಕುಮಾರ್ ಅಂತೇಳಿ ಒಂದಷ್ಟು ಹೋರಾಟಗಳನ್ನು ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಕನ್ನಡ ಪರ ಹೋರಾಟಗಳಿರ್ಬೋದು, ಬೇರೆ ಬೇರೆ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಜಮೀರ್ ಅಹಮದ್ ಅವರಿಗೆ ಸಚಿವ ಸ್ಥಾನ ಸಿಗಬೇಕು ಅಂತೇಳಿ ಮೊನ್ನೆಯಷ್ಟೇ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೂ ಕೂಡ ಪೂಜೆ ಗೀಜೆ ಮಾಡ್ಕೊಂಡು ಬಂದು ಆನಂತರ ಮುಖ್ಯಮಂತ್ರಿಗಳನ್ನು ನಿನ್ನೆ ಭೇಟಿಯಾಗಿದ್ದರು. ಆ ಸಂದರ್ಭದಲ್ಲಿ ವ್ಯಕ್ತವಾಗಿರುವಂಥ ಮಾತುಕತೆ ಅದು. ಅವ್ರು ನಿಮ್ಮ ಪರಮಾಪ್ತನೇ ಅಲ್ವಾ ಸರ್, ಯಾಕೆ ಕ್ಯಾಬಿನೆಟ್ಗೆ ತೆಗೆದುಕೊಳ್ಳೋದಕ್ಕೆ ನೀವು ಒತ್ತಡವನ್ನು ಹಾಕಬಾರ್ದು ಅನ್ನೋ ಪ್ರಶ್ನೆಗಳನ್ನು ಹೇಳಿದಾಗ ನನ್ನ ಪರಮಾಪ್ತ ಆದರೆ ನನ್ನ ವಿರುದ್ಧನೇ ಮಾಡ್ಬೋದಾ ಅನ್ನುವಂಥ ಪ್ರಶ್ನೆಯನ್ನು
ಆತನ ವಿರುದ್ಧ ಆದರೆ ಅವರ ಶಿವಕುಮಾರ್ ಬಳಿ ಸಿದ್ದರಾಮಯ್ಯನವರು ವ್ಯಕ್ತಪಡಿಸಿದ್ದಾರೆ. ಆ ಥರ ಎಲ್ಲ ಮಾಡಬಾರ್ದು, ಆ ಥರ ಏನಾದರೂ ಮಾಡಿದರೆ ನೀವೇ ಅವರಿಗೆ ಬುದ್ಧಿ ಹೇಳಬೇಕು, ತಿಳಿ ಹೇಳಬೇಕು ಅನ್ನುವಂಥ ವಿಚಾರವನ್ನು ಶಿವಕುಮಾರ್ ಪ್ರಸ್ತಾಪ ಮಾಡ್ತಾರೆ. ಅಂದರೆ ಸಿದ್ದರಾಮಯ್ಯನವರ ಮನಸ್ಸಿನಲ್ಲಿ ಜಮೀರ್ ಅಹಮದ್ ಅವರ ಬಗ್ಗೆ ಇರುವಂತಹ ಅಭಿಪ್ರಾಯ ಏನು ಅನ್ನುವಂಥದ್ದು ಈ ವಿಡಿಯೋದಿಂದ ಬಹಳ ಬಹಿರಂಗ ಆಗ್ತಾ ಇದೆ. ಬಹುಶಃ ಆ ಕಾರಣಕ್ಕಾಗಿಯೋ ಏನೋ ಸಿದ್ದರಾಮಯ್ಯನವರು ಜಮೀರ್ ಅಹಮದ್ ಅವರ ವಿರುದ್ಧ ಸಚಿವ ಸಂಪುಟ ರಚನೆ ಆಗುವಂಥ ಟೈಮ್ನಲ್ಲಿ ಒತ್ತಡವನ್ನು ಹಾಕೋದಕ್ಕೆ ಹೋಗಿಲ್ಲ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮತ್ತು ನನ್ನ ವಿರುದ್ಧವೇ ಇವರು ಇದ್ದಾರೆ ಅನ್ನುವಂಥದ್ದು ಸಿದ್ದರಾಮಯ್ಯನವ್ರಿಗೆ ಸ್ಪಷ್ಟವಾಗಿ ಅರಿವಾಗಿರುವ ಕಾರಣಕ್ಕಾಗಿ ಆ ರೀತಿಯಾಗಿ ಮಾತುಗಳನ್ನು ಹೇಳೋದಕ್ಕೆ ಸಾಧ್ಯ ಇದೆ. ಯಾಕೆಂದರೆ ಇವರು ಸಿದ್ದರಾಮಯ್ಯನವರು ಡೆಲ್ಲಿಗೆ ಹೋಗುವಂಥ ಸಂದರ್ಭದಲ್ಲೂ ಕೂಡ ನೀನು ದೆಹಲಿಗೆ ಬರೋಕ್ಕೆ ಹೋಗಬೇಡ, ಪರಿಸ್ಥಿತಿ ಸರಿ ಇಲ್ಲ ಅಂತೇಳಿ ಜಮೀರ್ ಅಹಮದ್ ಅವರಿಗೆ ಡೆಲ್ಲಿಗೆ ಬರಬೇಡ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದರು. ಸೊ ಈಗ ಈ ವಿಡಿಯೋದಲ್ಲಿ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಜಮೀರ್ ಅಹಮದ್ ಅವರ ವಿರುದ್ಧ ಸಿದ್ದರಾಮಯ್ಯನವರು ಎಷ್ಟು ಕೋಪವನ್ನು ಇಟ್ಕೊಂಡಿದ್ದಾರೆ ಮತ್ತು ಎಷ್ಟು ಆಕ್ರೋಶವನ್ನು ಇಟ್ಕೊಂಡಿದ್ದಾರೆ ಅಂತ. ಇದು ಯಾವ ವಿಷಯಕ್ಕೆ ಅನ್ನೋದರ ಬಗ್ಗೆ ಈಗಲೂ ಕ್ಲಾರಿಟಿ ಸಿಗ್ತಾ ಇಲ್ಲ ಭಾವನಾ. ಅದು ದಾವಣಗೆರೆ ಉಪಚುನಾವಣೆ ಅಂತ ಅನ್ಕೋಬೇಕು, ಅಥವಾ ಸಿದ್ದರಾಮಯ್ಯನವರ ಪದತ್ಯಾಗದ ಹಿನ್ನೆಲೆಯಲ್ಲಿ ಏನಾದರೂ ಈ ಥರದ ಷಡ್ಯಂತ್ರ ನಡೆದಿರೋದ್ರಲ್ಲಿ ಅವರೇನಾದರೂ ಭಾಗಿಯಾಗಿದ್ದಾರೆ ಅನ್ಕೋಬೇಕು. ಇದರ ಬಗ್ಗೆ ಸ್ಪಷ್ಟತೆ ಸಿಗ್ತಾ ಇಲ್ಲ. ಅದನ್ನು ಸ್ವತಃ ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರೇ ಅದನ್ನು ಸ್ಪಷ್ಟಪಡಿಸಬೇಕು. ಆದರೆ ಜಮೀರ್ ಅಹಮದ್ ಅವರು ಸಿದ್ದರಾಮಯ್ಯನವರಿಗೆ ಪರಮಾಪ್ತರು ಅನ್ನುವ ರೀತಿಯಲ್ಲಿ ಕಳೆದ ದಿನಗಳೆಲ್ಲ ನಾವು ಪರಿಸ್ಥಿತಿ ನೋಡಿದ್ದೀವಿ. ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಆಗಿರಲೇಬೇಕು ಅಂತೇಳಿ ಪದೇ ಪದೇ ಜಮೀರ್ ಅಹಮದ್ ಮಾಧ್ಯಮಗಳ ಮುಂದೆ ಬಂದು ತಮ್ಮ ಹಕ್ಕನ್ನು ಮಂಡಿಸ್ತಾ ಇದ್ರು, ಆ ರೀತಿಯಾದಂಥ ವಾದವನ್ನು ಹೇಳ್ತಾ ಇದ್ರು, ಅವರು ಆ ರೀತಿಯಾಗಿ ಉತ್ತರವನ್ನು ಕೊಡ್ತಾ ಇದ್ರು. ಒಂದು ರೀತಿ ಟಗರಿದ್ದಂಗೆ ಅವರು ಯಾವ ಕಾರಣಕ್ಕೂ ಬಿಡೋದಿಲ್ಲ ಅಂತೇಳಿ ಭಾಳ ಗಟ್ಟಿಯಾಗಿ ಸಿದ್ದರಾಮಯ್ಯನ ಪರ ಧ್ವನಿ ಎತ್ತುತ್ತಾ ಇದ್ದಂಥ ಜಮೀರ್ ಅಹಮದ್ ಅವರ ವಿರುದ್ಧ ಸಿದ್ದರಾಮಯ್ಯ ಈ ಥರದ ಮಾತುಗಳನ್ನು ಆಡ್ತಿದ್ದಾರೆ ಅಂದರೆ ಅವರಿಗೆ ಅವರ ವಿರುದ್ಧ ಯಾವ ಕೆಲಸವನ್ನು ಇವರು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಬಹಳ ಕುತೂಹಲಗಳಂತೂ ಇದಾವೆ ಭಾವನಾ. ಒಟ್ಟಿನಲ್ಲಿ ಎಸ್, ಧನ್ಯವಾದ ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.